ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮ್ಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ ಒಂದು ಹೋಮ್ ರೆಮಿಡಿ ಕೂಡ ಹೇಳ್ತಾ ಇದ್ದೀನಿ. ಇದು ಈ ಕಾಯಿ ಇಟ್ಕೊಂಡು ಏನು ಹೇಳ್ತಾ ಇರ್ಬೋದು, ಇವರು ಏನು ಮಾಡ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇರ್ಬೋದು. ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ನೋಡ್ತಾ ಇದ್ದರೆ ನನ್ನ ವಿಡಿಯೋ ಇದು ಯಾವ ಕಾಯಿ ಅಂತ ನಿಮಗೆ ಗೊತ್ತಿರುತ್ತೆ. ಇದ್ರ ಹೆಸರು ಇಂಗಳಕಾಯಿ ಅಂತ. ಇವಾಗ ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದರಿಂದ ಏನು ಉಪಯೋಗ ಇದೆ ಅಂದರೆ ತುಂಬಾ ಹೈ ಲೆವೆಲ್ ಶುಗರ್ ಇರುತ್ತಲ್ವ, ಅದಕ್ಕೆ ಕಂಟ್ರೋಲ್ ಆಗುತ್ತೆ. ಆಮೇಲೆ ತುಂಬಾ ಹೀಟ್ ಆಗಿರುತ್ತಲ್ವ, ಅದು ಕಂಟ್ರೋಲ್ ಆಗುತ್ತೆ. ಆಮೇಲೆ ಜಾಂಡಿಸ್ ಇರುತ್ತಲ್ವ, ಅದು ಕೂಡ ಕಮ್ಮಿ ಆಗುತ್ತೆ. ತುಂಬಾ ಓವರ್ ಜ್ವರ ಇರುತ್ತಲ್ವ, 100 ಡಿಗ್ರಿ ಜ್ವರ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡೋದು ನಾನು ಇಲ್ಲಿ ಹೇಳ್ಕೊಡ್ತೀನಿ, ಬನ್ನಿ. ಇವಾಗ ಇದು 3 ಇಂಗಳಕಾಯಿ ತೊಗೊಂಡಿದ್ದೀನಿ. ಈ ಕಾಯಿ ಈ ಥರ ಸಿಪ್ಪೆ ಬಿಡಿಸ್ಕೋಬೇಕು. ಇದು ನಿಮಗೆ ಏನಪ್ಪ ಇದು ಈ ಥರ ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರ್ಬೋದು. ನಿಮ್ಮ ಮನೆ ಹತ್ರ ಯಾವುದಾದ್ರೂ ಆಯುರ್ವೇದಿಕ್ ಶಾಪ್ ಇದ್ದರೆ ಅಲ್ಲಿ ಹೋಗಿ ಈ ಕಾಯಿ ತೋರಿಸಿ. ಇದು ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳಿದ್ನಲ್ವ, ಇದನ್ನ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿ ನೀವು ಇದನ್ನ ತಗೊಂಡೋಗಿ ಆಯುರ್ವೇದಿಕ್ ಶಾಪಲ್ಲಿ ತೋರಿಸಿ. ಇದರಿಂದ ಏನೆಲ್ಲ ಒಳ್ಳೆಯದಿದೆ ಅಂತ ನಿಮಗೆ ಕೂಡ ಅವ್ರು ಹೇಳ್ತಾರೆ. ಇದು ಎಷ್ಟು ಒಳ್ಳೆಯದು ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ನಿಮಗೆ ಇದರಿಂದ ಉಪಯೋಗ ಆಗಲಿ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಈ ಥರ ಕರಿಗೆ ಹುಣಸೆಹಣ್ಣು ಥರ ಇರುತ್ತೆ. ಇದು 3 ಸಿಪ್ಪೆ ಬಿಡಿಸಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇವಾಗ ಸ್ವಲ್ಪನೇ ಸಿಪ್ಪೆ ಬಿಡಿಸಿದ್ದೀನಿ. ಇವಾಗ ಒಂದು ಚಾಕು ತೊಗೊಂಡಿದ್ದು, ಚಾಕು ಸಹಾಯದಿಂದ ಇದು ಮೇಲ್ಗಡೆ ಇರೋದೆಲ್ಲ ಈ ಥರ ತಕ್ಕೊತಾ ಇರಬೇಕು. ಯಾವ ಥರ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಚಾಕು ಇಲ್ಲಾಂದರೆ ಚಮಚೆ ಸಹಾಯದಿಂದನೇ ತೆಗಿಬೋದು. ನಾನು ಇಲ್ಲಿ ಚಾಕು ತೊಗೊಂಡು ತೆಗಿತಾ ಇದ್ದೀನಿ. ಈ ಥರ ತೆಗೆದುಬಿಟ್ಟು ಚಿಕ್ಕದು ಉಂಡೆ ಮಾಡ್ಕೋಬೇಕು. ಇದನ್ನು ಚಿಕ್ಕದು ಉಂಡೆ ಮಾಡಿಕೊಂಡು ಈ ಥರ ಬೆಲ್ಲ ತೊಗೊಂಡು ಬೆಲ್ಲದಲ್ಲಿ ಉಂಡೆ ಮಾಡಬೇಕಿದು. ಉಂಡೆ ಮಾಡಿ ಯಾವ ಥರ ಯೂಸ್ ಮಾಡಬೇಕು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯೂಸ್ ಮಾಡಬೇಕು. ಇದನ್ನು ತೊಗೊಂಡ ನಂತರ 1 ಅವರ್ ಏನು ತಗೊಳಂಗಿಲ್ಲ. ತಿಂಡಿ ಆ ನಂತರ 1 ಅವರ್ ಆದ ನಂತರ ತಿಂಡಿನಾದರೂ ತಿನ್ಬೋದು, ನೀವು ಬೇರೆ ಏನಾದರೂ ಮಾಡ್ಬೋದು. 1 ಅವರ್ ಮಾತ್ರ ಇದು ತಗೊಂಡ ನಂತರ ಏನೂ ಯೂಸ್ ಮಾಡೋಂಗಿಲ್ಲ. ಯಾಕಂದರೆ ನಾವು ತೊಗೊಂಡಿರೋದು ಅದು ನಮ್ಮ ನರನಾಡಿಗೆಲ್ಲ ಹೋಗಬೇಕಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೋಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೋಬೇಕು. ತುಂಬಾ ಒಳ್ಳೆಯದಿದು. ಆಮೇಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಗುತ್ತೆ. ನೀವು ಯೂಸ್ ಮಾಡಿ ನೋಡಿ, ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ನನಗೆ ತುಂಬಾ ಹೀಟ್ ಆದರೆ ಆಮೇಲೆ ತುಂಬಾ ಜ್ವರ ಇದ್ದರೆ ನಾನು ಇದೇ ಥರನೇ ಯೂಸ್ ಮಾಡೋದು. ನಾನು ಇದು ಆನ್ಲೈನಲ್ಲಿ ತರಿಸಿರೋದಲ್ಲ, ನಾನು ಊರಿಂದ ತರಿಸಿರೋದಿದು. ಹಾಗಾಗಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗಲಿ ಅಂದ್ಬಿಟ್ಟು. ಯಾರೆಲ್ಲ ನೋಡ್ತಾ ಇದ್ದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಸಾರಿ, 1 ವಾರ ಆಗಿತ್ತು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಯಾಕಂದರೆ ನಮ್ಮೂರ ಜಾತ್ರೆ ಇತ್ತು, ಹಾಗಾಗಿ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದಿಲ್ಲ. ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಹುಣಸೆಹಣ್ಣು ಥರ ಇರುತ್ತೆ. ಇದು ಸ್ವಲ್ಪ ಸ್ಮೆಲ್ ಕೂಡ ಇರುತ್ತೆ, ಸ್ವಲ್ಪ ಕಹಿ ಕೂಡ ಇರುತ್ತೆ. ಆದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಎಷ್ಟು ಒಳ್ಳೆಯದು ಅಂದರೆ ತುಂಬಾ ಒಳ್ಳೆಯದು. ನೀವು ಒಂದು ಸತಿ ಇದನ್ನ ತೊಗೊಂಬಂದು ಟ್ರೈ ಮಾಡಿ ನೋಡಿ. ನಿಮ್ಮ ಶುಗರ್ ಲೆವೆಲ್ ಕಂಟಿನ್ಯೂ ಆಗಿ ನಾರ್ಮಲಿಗೆ ಬರುತ್ತೆ. ಟ್ರೈ ಮಾಡಿದ ಮೇಲೆ ಗೊತ್ತಾಗೋದು ಹೇಗೆ ಅಂತ. ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಒಂದು ಸತಿ ನೀವು ಇದನ್ನ ತೊಗೊಂಬಂದು ಚೆಕ್ ಮಾಡಿ ನೋಡಿ. ತುಂಬಾ ಹೀಟ್ ಆಗಿರುತ್ತಲ್ವ, ಹೀಟು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇವಾಗಿಂದೆಲ್ಲ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.